ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಟ್ರೈ ಮಾಡಿದ ರೆಸಿಪಿ ವೆಜಿಟೇಬಲ್ ಬಟರ್ ಚೀಸ್ ಟೋಸ್ಟ್. ಇದಕ್ಕೆ ವೆಜಿಟೇಬಲ್ ಸ್ಟಫಿಂಗ್ ನಾನು ಕ್ಯಾರೆಟ್ದು ಮಾಡಿಕೊಂಡಿದ್ದೆ. ಸೊ ಕ್ಯಾರೆಟ್ನ ಚಿಕ್ಕದಾಗಿ ತುರ್ಕೊಳ್ಳಿ. ಅದಕ್ಕೆ ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣ ಟೊಮ್ಯಾಟೊ, ಸ್ವಲ್ಪ ಫ್ರೆಶ್ ಕರಿಬೇವು, ಇದು ನಮ್ಮ ಮನೆ ಹತ್ತಿರ ಸಿಕ್ಕಿತ್ತು, ಮತ್ತು ಚೀಸ್ ಕೂಡ ಗ್ರೇಟ್ ಮಾಡಿದ್ದು, ಬಟರ್ ಕೂಡ. ಸೊ ಇದಕ್ಕೆ ಒಗ್ಗರಣೆ ತಯಾರಿಸ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಸಿಡ್ಕೊಂಡ್ಮೇಲೆ ಅದಕ್ಕೆ ಜೀರಿಗೆ, ಇದೆಲ್ಲ ಆದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವೆಲ್ಲ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ ನೀವು ಫ್ಲೇಮ್ನ ಹೈ ಮಾಡ್ಕೊಳ್ಬೋದು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದ್ರ ಮೇಲೆ ಇವಾಗ 1 ಮೀಡಿಯಮ್ ಸ್ಪೂನ್ ಉಪ್ಪು, ಸ್ವಲ್ಪ ಅರಶಿನ, ನಿಮ್ಮನೆ ಖಾರಕ್ಕೆ ತಕ್ಕಂಗೆ ಖಾರ ಪುಡಿ, ಇದೆಲ್ಲ ಕಲಿಸ್ಕೊಂಡದ್ದು ಆದಮೇಲೆ ನಾವು ತುರ್ಕೊಂಡಿರೋ ಕ್ಯಾರೆಟ್, ನಾನಿಲ್ಲಿ 2ರಿಂದ 3 ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಹಾಕ್ಕೊಂಡು 5ರಿಂದ 8 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ 2 to 3 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕ್ಯಾರೆಟ್ ಪಲ್ಯನ ಹುರ್ಕೊಳ್ಳಿ. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ 5 to 8 ಮಿನಿಟ್ಸ್ ಬಿಟ್ಬಿಡಿ. ಇವಾಗ ನಾವು ಬ್ರೆಡ್ನ ತೊಗೊಂಡು ಅದಕ್ಕೆ ಬಟರ್ನ ಸ್ಮಿಯರ್ ಮಾಡ್ಕೊಳ್ಳೋಣ. ನೀವು ವೀಟ್ ಬ್ರೆಡ್ ಆದರೂ ತೊಗೊಳ್ಳಿ ಅಥವಾ ನಾರ್ಮಲ್ ಬ್ರೆಡ್ ಕೂಡ ತೊಗೊಳ್ಬೋದು. 2 ಸ್ಲೈಸ್ ಬ್ರೆಡ್ಗೆ ಬಟರ್ನ ಸ್ಮಿಯರ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಬಟರ್ ಎಲ್ಲ ಹಚ್ಕೊಂಡಾದಮೇಲೆ ಪಲ್ಯ ತಣ್ಣಗಾಗುತ್ತೆ. ತಣ್ಣಗಾದ ನಂತರ ನೋಡಿ ಕ್ಯಾರೆಟ್ ಪಲ್ಯ ಎಷ್ಟು ಚೆನ್ನಾಗಾಗಿದೆ. ಇದು ನೀವು ಚಪಾತಿ ಕೂಡ ತಿನ್ಬೋದು, ಅನ್ನ ಕೂಡ ನೆಂಚ್ಕೊಂಡು ಸೈಡಲ್ಲಿ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು, ಸೊ ಬಟರ್ ಹಾಕ್ಕೊಂಡಿರೋ ಬ್ರೆಡ್ಗೆಲ್ಲ ನೀವು ಇವಾಗ ಪಲ್ಯನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೇಲ್ಗಡೆ ಹಾಕ್ಕೊಳ್ಳಿ. ಪಲ್ಯ ಹಾಕ್ಕೊಂಡಾದಮೇಲೆ ಚೀಸ್, ಇದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಸ್ಕಿಪ್ ಕೂಡ ಮಾಡ್ಬೋದು. ಚೀಸ್ ಇಲ್ಲದಿರೂ ಕೂಡ ಪಲ್ಯ ಹಾಕ್ಕೊಂಡು ಬ್ರೆಡ್ ಟೋಸ್ಟ್ ಮಾಡಿಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಚೀಸ್ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಪರ್ಸ್ನಲ್ ಟೇಸ್ಟ್ ಮತ್ತು ಚಾಯ್ಸ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಚೀಸ್ ಹಾಕ್ಕೊಂಡು ಮೇಲ್ಗಡೆ ಇನ್ನೊಂದು ಸ್ಲೈಸ್ ಆಫ್ ಬ್ರೆಡ್ನ ಟಾಪ್ ಮಾಡ್ಕೊಳ್ಳಿ. ಟಾಪ್ ಮಾಡಿಕೊಂಡು ಚೆನ್ನಾಗಿ ಕಾಯ್ದಿರೋ ಪ್ಯಾನ್ಗೆ ನೀವು ಟೋಸ್ಟ್ನ ಅಥವಾ ಬ್ರೆಡ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ನೀವು ಯಾವಾಗಾದರೂ ಮನೇಲಿ ಟೋಸ್ಟ್ ಮಾಡ್ಕೊಳ್ತೀರಾ? ನನ್ನ ಹತ್ರನೂ ಶೇರ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.